ನಮಸ್ತೆ ಸ್ನೇಹಿತರೆ, ನಮ್ಮ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ BSNL ರಿಕ್ರೂಟ್ಮೆಂಟ್ 2026 ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಇಲ್ಲಿ ಏನಿದೆ ಅಂತ ಹೇಳಿದರೆ, BSNLನವರು ಜೂನಿಯರ್ ಟೆಲಿಕಾಮ್ ಆಫೀಸರ್ ಪೋಸ್ಟ್ ಈ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಇಲ್ಲಿ ನಿಮಗೆ 100 ಪೋಸ್ಟ್ಗಳಿರುತ್ತೆ. ಸೊ ತುಂಬಾ ಪೋಸ್ಟ್ ಇದೆ. ಸೊ ಯಾರು ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಅಪ್ಲೈ ಮಾಡಿ. ಸೊ ನೀವು ಹೇಗೆ ಅಪ್ಲೈ ಮಾಡಬೇಕು, ಇದರದ್ದು ಎಲಿಜಿಬಿಲಿಟಿ ಏನು, ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಏನೆಲ್ಲ ಪ್ರೊಸೀಜರ್ ಇದೆ, ಇದರೆಲ್ಲರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡಲಿಕ್ಕಿದ್ದೇನೆ. ಸೊ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ರಿಲೆವೆಂಟ್ ಇಲ್ಲಾದರೂ ಇದನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆದಾಗೆ ಆಗುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ನೀವು ಅಪ್ಲೈ ಮಾಡಲಿಕ್ಕೆ ನೀವು ಎಲಿಜಿಬಲ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಐ ಆಮ್ ಎಲಿಜಿಬಲ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ಮುಂದುವರಿಸೋಣ. ಸೊ ನೀವು ನೋಡ್ಬೋದು, ನಾವಿದ್ದೇವೆ BSNL ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ BSNL ಅಂತ ಇಲ್ಲಿ ನೋಡ್ಬೋದು, ಅವರ ಲೋಗೋ ಕೂಡ ಇದೆ. ಸೊ ಇಲ್ಲಿ ಎರಡು ಆಪ್ಷನ್ ಇದೆ: ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ, ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಟೆಲಿಕಾಮ್ ಆಫೀಸರ್ ಅಂತ. ಸೊ ನಾವು ಈ ಪೋಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಇಲ್ಲಿ ಎರಡು ಆಪ್ಷನ್ ಇದೆ: ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಮತ್ತು ರಿಜಿಸ್ಟ್ರೇಷನ್ ಲಿಂಕ್ ಅಂತ. ಸೊ ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ಬೋದು ಇಲ್ಲಿ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಇದೊಂದು ಅಫಿಷಿಯಲ್ ನೋಟಿಫಿಕೇಷನ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಎಕ್ಸ್ಪ್ಲೇನ್ ಮಾಡ್ತಾನೆ ನೀವು ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ಪೋಸ್ಟ್ಗಳಿವೆ ಮತ್ತು ಸ್ಯಾಲ್ರಿ ನಿಮಗೆ ಎಷ್ಟೆಲ್ಲ ಸಿಗುತ್ತೆ, ಇದರೆಲ್ಲರ ಬಗ್ಗೆ ನಾವು ನೋಡೋಣ. ಸೊ ನೋಟಿಫಿಕೇಷನ್ ಲಿಂಕ್ ಕೂಡ ನಾನು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ನೋಟಿಫಿಕೇಷನಲ್ಲಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ ನಂತರ ನೀವು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಅಂತಿದೆ. ಸೊ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಬೇಕು. ಸೊ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಅಪ್ಲೈ ನೌ ಅಂತಿದೆ. ಸೊ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಲಾಗಿನ್. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಆನಂತರನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ನೀವು ನ್ಯೂ ರಿಜಿಸ್ಟ್ರೇಷನ್ ಮಾಡೋದಾದರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡಿ, ಓಕೆ ಅಂತ ಕೊಡಿ. ಸೊ ನ್ಯೂ ರಿಜಿಸ್ಟ್ರೇಷನ್ ಕೊಟ್ಟ ತಕ್ಷಣ ಇಲ್ಲಿ ಕೆಲವು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೀಟೇಲ್ಸನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ನಾವು ಅಂತ ಕೊಡಿ. ಆನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ಒಮ್ಮೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದ ನಂತರ ಆ ರಿಜಿಸ್ಟ್ರೇಷನ್ ನಂಬರಲ್ಲಿ ಎಂಟ್ರಿ ಮಾಡಿ, ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಲಾಗಿನ್ ಅಂತ ಕೊಡಿ. ಆನಂತರ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಹೋಗುತ್ತೆ. ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಇದರ ಬಗ್ಗೆ ನಾನು ಇನ್ನೊಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನಾವು ಈ ವಿಡಿಯೋದಲ್ಲಿ ಇದರ ನೋಟಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಬನ್ನಿ ಸ್ನೇಹಿತರೆ, ನಾವು ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಡಿಸ್ಕಸ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇದು ನಮ್ಮ BSNL ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಟೆಲಿಕಾಮ್ ಆಫೀಸರ್ ನೋಟಿಫಿಕೇಷನ್ ಆಗಿದೆ ಫಾರ್ ಇಯರ್ 2026. ಸೊ ನಾವು ಈ ಡೇಟ್ ಬಗ್ಗೆ, ಇಂಪಾರ್ಟೆಂಟ್ ಡೇಟ್ ಬಗ್ಗೆ ನೋಡೋದಾದರೆ, ಸೊ ಸ್ಟಾರ್ಟ್ ಡೇಟ್ ಯಾವುದು ಅಂತ ಹೇಳಿದ್ರೆ 4/6/2026ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಮೋಡಲ್ಲಿ. ಎಂಡ್ ಡೇಟ್ ಯಾವಾಗ ಅಂತ ಹೇಳಿದರೆ 3/7/2026, ಇದು ಆನ್ಲೈನಲ್ಲಿ ಎಂಡ್ ಆಗುತ್ತೆ. ಸೊ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನನ್ನು ಮಾಡಿಫೈ ಮಾಡಲಿಕ್ಕೆ ಇನ್ನೊಂದು ವೀಕ್ ಟೈಮ್ ಕೊಡ್ತಾರೆ. ಸೊ 4/7/2026ಗೆ ಸ್ಟಾರ್ಟ್ ಆಗುತ್ತೆ, 11/7/2026ಗೆ ಎಂಡ್ ಆಗುತ್ತೆ. ಸೊ ಡೇಟ್ ಆ್ಯಂಡ್ ಟೈಮ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ ಆಗಸ್ಟ್ ಇಸ್ ಅ ಟೆಂಟೇಟಿವ್ ಎಕ್ಸಾಮಿನೇಷನ್ ಡೇಟ್ ಆಗಿದೆ. ಸೊ ಯಾವ ಪ್ಲೇಸ್ಗಳಲ್ಲಿ, ಯಾವ ಸಿಟಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ, ಸೊ ಟೋಟಲ್ ನಿಮಗೆ ನೋಡ್ಬೋದು ಇಲ್ಲಿ 100 ಪೋಸ್ಟ್ ಇದೆ. ಸೊ ಯಾವ ಪೋಸ್ಟ್ ಪ್ಲೇಸಲ್ಲಿ ನೋಡೋದಾದರೆ ಅಸ್ಸಾಂ ಇದೆ, ಛತ್ತೀಸ್ಗಢ, ಚೆನ್ನೈ, ಹರಿಯಾಣ, ಜಮ್ಮು ಕಾಶ್ಮೀರ, ಕರ್ನಾಟಕ, ಕೇರಳ. ಸೊ ಟೋಟಲ್ 21 ಸ್ಟೇಟಲ್ಲಿ ನೀವು 100 ಪೋಸ್ಟ್ಗಳಿದೆ. ಸೊ ನೀವು 21 ಪೋಸ್ಟ್ಗಳಿಗೂ ನೀವು ಅಪ್ಲೈ ಮಾಡಬಹುದು. ಸೊ ನೀವು ಯಾವ ಪ್ಲೇಸಿಂದ ಬಿಲಾಂಗ್ ಆಗ್ತೀರಾ ಅಂತೇಳಿ ಕಮೆಂಟಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಸ್ಕೇಲ್ ಆಫ್ ಪೇ, ಸೊ ಪೇ ಸ್ಕೇಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ 16,400 40,500 ಸೆಕೆಂಡ್ PRC ಪೇ ನಿಮಗೆ ಸಿಗುತ್ತೆ. ಸೊ ಅನಂತರ ಇಲ್ಲಿ ಕೆಳಗಡೆ ನೋಡೋದಾದರೆ the selection, the BSNL company's number of circles, the recruitment will be made certainly at GTOs. Recruited will be allotted the particular circle depending on the vacancies, their choice and the merit. ಸೊ ನಿಮಗೆ 21 ಸರ್ಕಲ್ ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ಪ್ರಯಾರಿಟಿ, ನೀವು ಯಾವ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಅದರ ಮೇಲೆ ಆ ಪರ್ಟಿಕ್ಯುಲರ್ ಸರ್ಕಲ್ಗೆ ನಿಮ್ಮನ್ನು ಅಪಾಯಿಂಟ್ ಮಾಡ್ತಾರೆ. So registration portal will have a drop down menus to capture the details of the preferences. These 21 circles where vacancies are available. So
ನೀವು ಅಪ್ಲೈ ಮಾಡುವಾಗ ನಿಮಗೆ ಡ್ರಾಪ್ ಡೌನ್ ಮೆನು ಇರುತ್ತೆ. ಸೊ ನೀವು ಎಲ್ಲ 21 ಸರ್ಕಲನ್ನು ಸೆಲೆಕ್ಟ್ ಮಾಡ್ಬೋದು. ಬಟ್ ಹೇಗೆ ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಪ್ರಿಫರೆನ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ನನ್ನ ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕ ಆದರೆ ನಾನು ಕರ್ನಾಟಕ ಕೊಡ್ತೇನೆ, ಅದ ನಂತರ ಹೈದರಾಬಾದ್ ಆದರೆ ಹೈದರಾಬಾದ್ ಕೊಡ್ತೇನೆ, ಅದ ನಂತರ ಚೆನ್ನೈ ಕೊಡ್ತೇನೆ. ಸೊ ನಿಮ್ಮ ಪ್ರಿಫರೆನ್ಸ್ ಮೇಲೆ ನೀವು ಪ್ರಿಫರೆನ್ಸ್ ಸರ್ಕಲನ್ನು ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಸಜೆಸ್ಟೆಡ್ ಟು ಸೆಲೆಕ್ಟ್ ಆಲ್ ದ 21 BSNL ಸರ್ಕಲ್ಸ್. ನೀವು ಡ್ರಾಪ್ ಡೌನಿಂದ 21 ಸರ್ಕಲನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಎಲ್ಲಿಯಾದರೂ ಕ್ಯಾಂಡಿಡೇಟ್ ಲೆಸ್ ದೆನ್ 21 ಸರ್ಕಲ್ಸ್ 5 ಅಥವಾ 6 ಸರ್ಕಲನ್ನು ಮಾತ್ರ ಸೆಲೆಕ್ಟ್ ಮಾಡಿದರೆ, ಸೊ ನಿಮಗೆ ಆ ಪರ್ಟಿಕ್ಯುಲರ್ ಸರ್ಕಲಲ್ಲಿ ನೀವೇನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಮಾತ್ರ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ, ಬೇರೆ ಕಡೆ ನಿಮಗೆ ಪೋಸ್ಟಿಂಗ್ ಸಿಗೋದಿಲ್ಲ. ಓಕೆ, ಸೊ ಲಿಯಬಿಲಿಟಿ ಅಂತ ಹೇಳಿದ್ರೆ, ಸೊ ನೀವು ಇನ್ ಕೇಸ್ ಎಮರ್ಜೆನ್ಸೀಸ್ ಇದ್ದರೆ ನೀವು ಇಂಡಿಯಾದ ಯಾವುದೇ ಪ್ಲೇಸಿಗೆ ಹೋಗಿ ವರ್ಕ್ ಮಾಡಬೇಕಾಗಂಥ ಸಿಚುವೇಶನ್ ಬರುತ್ತೆ. ಸೊ ಎಲಿಜಿಬಿಲಿಟಿ ಏನು, ನೀವು ಇಂಡಿಯನ್ ನ್ಯಾಷನಾಲಿಟಿ ಇರಬೇಕು. ಅನಂತರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಅನೆಕ್ಸ್ಚರ್ ಎಲ್ಲಿ ಕೊಟ್ಟಿದ್ದಾರೆ, ಮತ್ತು ನಿಮ್ಮ ಕಲರ್ ಬ್ಲೈಂಡ್ನೆಸ್ ಇರಬಾರ್ದು. ಸೊ ಏಜ್ ಏನಂತ ಹೇಳಿದ್ರೆ ಮಿನಿಮಮ್ 20 ಇಯರ್ಸಿಂದ ನಿಮಗೆ ಮ್ಯಾಕ್ಸಿಮಮ್ 30 ಇಯರ್ಸ್ ಇರಬೇಕು. ಸೊ ಅದರ್ ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ನೋಡೋದಾದರೆ ಜನರಲ್ ಕ್ಯಾಟಗರೀಸ್ 30 ಇಯರ್ಸ್, OBC 33 ಇಯರ್ಸ್, SC ಅವರಿಗೆ 35 ಇಯರ್ಸ್, ಇದು ಉಳಿದವರಿಗೆ ಇಲ್ಲಿ ನೋಡ್ಬೋದು. ನೀವು ಯಾವುದಾದ್ರೂ ಕಾಸ್ಟ್ಗೆ ಬಿಲಾಂಗಿಂಗ್ ಆದರೆ ಅದರ ರೆಸ್ಪೆಕ್ಟಿವ್ ಕಾಸ್ಟ್ ಸರ್ಟಿಫಿಕೇಟ್, PWBD ಆದರೆ ನೀವು ಮೆಡಿಕಲ್ ಸರ್ಟಿಫಿಕೇಟ್, OBC ಆದರೆ OBC ಸರ್ಟಿಫಿಕೇಟ್, ಇದನ್ನೆಲ್ಲ ನೀವು ಡ್ಯೂರಿಂಗ್ ದಿ ಟೈಮ್ ಏನಿರುತ್ತೆ ಅದನ್ನು ನೀವು ಪ್ರೊಡ್ಯೂಸ್ ಮಾಡಲಿಕ್ಕೆ ಅರ್ಹರು ಇರಬೇಕು. ಸೆಲೆಕ್ಷನ್ ಪ್ರೊಸೆಸ್ ಹೇಗೆ, ಸೊ ಇದೊಂದು ಕಂಪ್ಯೂಟರ್ ಬೇಸ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದ್ರಿಂದ ನಿಮಗೆ 3 ಸೆಕ್ಷನ್ ಇರುತ್ತೆ. ಇಂಜಿನಿಯರಿಂಗ್ ಸೆಕ್ಷನ್ 1, ಇಂಜಿನಿಯರಿಂಗ್ ಸೆಕ್ಷನ್ 2 ಮತ್ತು ಜನರಲ್ ಅಬಿಲಿಟಿ ಟೆಸ್ಟ್. ಸೊ ಇಂಜಿನಿಯರಿಂಗ್ ಸೆಕ್ಷನ್ ಏನಿರುತ್ತೆ ಅದು ನಿಮ್ಮ ನಾರ್ಮಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಬಗ್ಗೆ ಇರುತ್ತೆ. ಜನರಲ್ ಅಬಿಲಿಟಿ ಟೆಸ್ಟ್ ಏನಂತ ಹೇಳಿದ್ರೆ ನಿಮ್ಮ ಜನರಲ್ ಅವೇರ್ನೆಸ್ಸನ್ನು ಟೆಸ್ಟ್ ಮಾಡೋ ಬಗ್ಗೆ ಇರುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಸೆಷನ್ಸ್ ಎಕ್ಸಾಮಿನೇಷನ್ ಆಸ್ ಎಸ್ ನಾರ್ಮಲೈಸೇಷನ್ ಮಾರ್ಕ್ಸ್ ವಿಲ್ ಬಿ ಅಡಾಪ್ಟೆಡ್. ಸೊ ಆಲ್ ವಿಲ್ಲಿಂಗ್ ಕ್ಯಾಂಡಿಡೇಟ್ ಆರ್ ವೈಸ್ ಟು ಎನ್ಶೂರ್ ಫುಲ್ಫಿಲ್ ದ ಎಲಿಜಿಬಿಲಿಟಿ ಕಂಡೀಷನ್ ಬಿಫೋರ್ ಅಪ್ಲೈಂಗ್. ಸೊ ಎಲ್ಲ ಕಂಡೀಷನ್ ನೀವು ಫುಲ್ಫಿಲ್ ಆದರೆ ಮಾತ್ರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೆರಿಟ್ ನೀವು ಅಪಾಯಿಂಟ್ಮೆಂಟ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಇದರಲ್ಲಿ ಪಾಸು ಆಗಬೇಕು. ಎಲ್ಲದರಲ್ಲಿ ಪಾಸ್ ಆಗಿ ನಿಮ್ಮ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸೊ ಯಾರು ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಆದ ನಂತರ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಅವರು ನಿಮ್ಮ ಪ್ರೀವಿಯಸ್ ಎಂಪ್ಲಾಯ್ ಏನು ನೀವು ಪ್ರೀವಿಯಸ್ಲಿ ವರ್ಕ್ ಮಾಡ್ತೀರಿ ಅದನ್ನು ರಿಸೈನ್ ಮಾಡಿ ಬರಬೇಕಾಗುತ್ತೆ. ಸೊ ಸ್ಕೀಮ್ ಆ್ಯಂಡ್ ಸೆಲೆಕ್ಷನ್ ಎಕ್ಸಾಮಿನೇಷನ್ ಆ್ಯಂಡ್ ಸಿಲೆಬಸ್. ಸೊ ಮೊದಲು ಹೇಳಿದಾಗೆ ಇದೊಂದು ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್. ಇಲ್ಲಿ 3 ಸೆಕ್ಷನ್ ಇರುತ್ತೆ. ಇಂಜಿನಿಯರಿಂಗ್ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3. ಸೊ ಈಚ್ ನಿಮಗೆ 200 ಮಾರ್ಕ್ಸ್ ಇರುತ್ತೆ. ಇದು 80 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಟೋಟಲ್ ಟೈಮಿಂಗ್ ಏನಿದೆ ಅದು 3 ಅವರ್ಸ್ ಇರುತ್ತೆ. ಸೊ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಏನಂತ ಹೇಳಿದ್ರೆ, ಸೊ ನಿಮಗೆ ಈಚ್ ಆನ್ಸರ್ ಕರೆಕ್ಟ್ ಆನ್ಸರ್ ಇದ್ದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಬಟ್ ನೀವು ಎಲ್ಲಾದರೂ ರಾಂಗ್ ಮಾಡಿದರೆ ನಿಮಗೆ -1 ಸಿಗ್ತದೆ. ಸೊ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಫಾರ್ ಜನರಲ್ ಕ್ಯಾಟಗರಿ ನೀವೇನಂತ ಹೇಳಿದ್ರೆ ಈಚ್ ಸೆಕ್ಷನಲ್ಲಿ ನಿಮಗೆ ಮಿನಿಮಮ್ 40% ಇರಬೇಕು. 40% ಈ ಸೆಕ್ಷನಲ್ಲಿ 40%. ಬಟ್ ಟೋಟಲ್ ಓವರ್ ಆಲ್ ನೀವು ಕನ್ಸಿಡರ್ ಮಾಡಿದರೆ ಮಿನಿಮಮ್ ನಿಮಗೆ 50% ಇರಬೇಕು. ಅದೇ SC/ST ಅವರಿಗೆ ನೋಡಿದರೆ ಅಥವಾ ಅದರ್ ಕ್ಯಾಟಗರಿಗೆ ಈ ಸೆಕ್ಷನಲ್ಲಿ ನೀವು 35% ತೆಗೆದಿದ್ದು ಓವರ್ ಆಲ್ ನಿಮ್ಮದು 45% ಬಂದರೆ ಸೊ ನೀವು ಕ್ವಾಲಿಫೈ ಆಗ್ತೀರಿ. ಸೊ ಯಾವುದೇ ಕ್ಯಾಂಡಿಡೇಟ್ ಇದರ ಮಾರ್ಕ್ಸ್ ಯಾವುದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಿಂತ ಕಡಿಮೆ ಬಂದರೆ ಸೊ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಮೆರಿಟ್ ಲಿಸ್ಟ್. ಸೊ ಫೈನಲ್ ಮೆರಿಟ್ ಲಿಸ್ಟ್ ನಿಮಗೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಸೆಕ್ಷನ್ 1, ಸೆಕ್ಷನ್ 2 ಆ್ಯಂಡ್ ಸೆಕ್ಷನ್ 3. ಓಕೆ, ಸೊ ನೆಕ್ಸ್ಟ್ ಬಾಂಡ್ ಆ್ಯಂಡ್ ಟ್ರೈನಿಂಗ್ ನೋಡೋದಾದರೆ, ಸೊ ನಿಮಗೆ 6 lakh rupees ಬಾಂಡ್ ಫಾರ್ ದ ಇಯರ್ ಆಫ್ 5 years. 5 ವರ್ಷಕ್ಕೆ ನೀವು 6 ಲಕ್ಷ ಬಾಂಡ್ ಕೊಡಬೇಕು. ಮತ್ತು ನಿಮ್ಮ ಪ್ರೊಬೇಷನರಿ 2 years ಆಫ್ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸೊ ನೀವು ಯಾವಾಗ ಜಾಯ್ನ್ ಆಗ್ತೀರಿ, ಅಪಾಯಿಂಟ್ಮೆಂಟ್ ಆಗ್ತೀರಿ, ನಿಮಗೆ ಟ್ರೈನಿಂಗು ಇರುತ್ತೆ. ಸೊ ಫೇಸ್ 1 ಟ್ರೈನಿಂಗ್ 10 weeks ಟ್ರೈನಿಂಗ್ ಇರುತ್ತೆ. ಫೀಲ್ಡ್ ಟ್ರೈನಿಂಗ್ 4 weeks ಇರುತ್ತೆ. ಮತ್ತು ಫೇಸ್ 2 ಟ್ರೈನಿಂಗ್ 6 weeks ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಮತ್ತು ಎಕ್ಸಾಮಿನೇಷನ್ ಫೀಸ್. ಸೊ ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ 2,000 ಮತ್ತು SC/ST ಅವರಿಗೆ 1,000 ಇರುತ್ತೆ. ಮತ್ತು ಯು ಶುಡ್ ಪೇ ಇನ್ ಆನ್ಲೈನ್ ಮೋಡಲ್ಲಿ, ಆನ್ಲೈನ್ ಮಾತ್ರ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ. ಸೊ ಬಿಫೋರ್ ಅಪ್ಲೈಯಿಂಗ್ ಫಾರ್ ರಿಜಿಸ್ಟ್ರಿಂಗ್ ಸಬ್ಮಿಟಿಂಗ್ ದೇರ್ ಆನ್ಲೈನ್ ಅಪ್ಲಿಕೇಶನ್. ಸೊ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಮುಂಚೆ ಇದೆಲ್ಲ ನಿಮ್ಮ ಹತ್ರ ರೆಡಿ ಇರಬೇಕು. ಏನಿರಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಮೊಬೈಲ್ ನಂಬರ್ ಮತ್ತು ಇಮೇಲ್ ID, ಯಾಕಂದರೆ ನಿಮಗೆ OTP ಸಿಗುತ್ತೆ. ಸ್ಕ್ಯಾನ್ ಕಾಪಿ ಆಫ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಆಫ್ ಫೋಟೋ. ಸೊ ನಿಮ್ಮ ಸ್ಕ್ಯಾನ್ ಕಾಪಿ ಆಫ್ ನಿಮ್ಮ ಸಿಗ್ನೇಚರ್ ಇರಬೇಕು. ಸಿಗ್ನೇಚರ್ ಇದೊಂದು ಫೋಟೋ ಇರಬೇಕು. ಮತ್ತು ನಿಮ್ಮ ಕ್ಲಾಸ್ 10 ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟ್, ಕನ್ಸಾಲಿಡೇಟ್ ಮಾರ್ಕ್ಸ್, ಫೋಟೋ ಐಡೆಂಟಿಟಿ ಪ್ರೂಫ್ ಯಾವುದು ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆನಂತರ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇದು ಪ್ರೂಫ್ ಇರಬೇಕು ಮತ್ತು ಮೆಡಿಕಲ್ ಸರ್ಟಿಫಿಕೇಟ್. ಸೊ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಎಡಿಟ್ ಮಾಡಲಿಕ್ಕೆ 2 ದಿನದ ಓಪನ್ ವಿಂಡೋ ಸಿಗುತ್ತೆ. ಸೊ ಚಾಯ್ಸ್ ಆಫ್ ಎಕ್ಸಾಮಿನೇಷನ್. ಸೊ 27 ಸಿಟೀಸ್ ಇದೆ. ಸೊ ನೀವು ಯಾವ ಸಿಟೀಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಈ ನೋಟಿಫಿಕೇಷನ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅದರಿಂದ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಕೊಳ್ಬೋದು.
ಸೊ ಇಲ್ಲಿ ನೆಕ್ಸ್ಟ್ ನೋಡೋದು ಅಂತ ಹೇಳಿದ್ರೆ ಸೊ ಸ್ಟ್ರೀಮ್ ಯಾವುದು ಟೆಲಿಕಾಮ್. ಸೊ ಇದಕ್ಕೆ ಅಪ್ಲೈ ಮಾಡಲಿಕ್ಕಲ್ಲಿ ನೀವು ಯಾವುದು ಸ್ಟ್ರೀಮಲ್ಲಿ ನೀವು ಡಿಗ್ರಿಯನ್ನು ಪಡ್ಕೊಂಡಿರಬೇಕು. ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ರೇಡಿಯೋ, ಕಂಪ್ಯೂಟರ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್, ಅಥವಾ ನೀವು MS ಕಂಪ್ಯೂಟರ್ ಸೈನ್ಸ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನೀವು MTech ಮಾಡಿದ್ರು, ಈ ಯಾವುದೇ ಫೀಲ್ಡಲ್ಲಿ MTech ಮಾಡಿದರೂ ನೀವು ಇದಕ್ಕೆ ಅಪ್ಲೈ ಮಾಡುವ ಅರ್ಹತೆಯನ್ನು ಹೊಂದ್ತೀರಿ. ಸೊ ಇದು ನೆಕ್ಸ್ಟ್ ಇಲ್ಲಿ ನಿಮಗೆ ಸಿಲೆಬಸ್ ಇರುತ್ತೆ. ಸೊ ಈ 3 ಕ್ಯಾಟಗರಿಗೆ ಸಿಲೆಬಸ್ ಏನಂತ ಹೇಳಿದ್ರೆ ಇಲ್ಲಿ ಸಿಲೆಬಸ್ ನೋಡ್ಬೋದು. ಸೆಕ್ಷನ್ 1ಗೆ ಸಿಲೆಬಸ್, ಅನಂತರ ಸೆಕ್ಷನ್ 2ಗೆ ಸಿಲೆಬಸ್, ಆನಂತರ ಸೆಕ್ಷನ್ 3ಗೆ ಸಿಲೆಬಸ್. ಸೊ ಇದನ್ನು ನೀವು ನೋಡಿಕೊಂಡು ನೀವು ಈಗಲೇ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಸೊ ಸ್ನೇಹಿತರೆ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ನೋಟಿಫಿಕೇಷನ್ ಬಗ್ಗೆ, ಯಾವ ನೋಟಿಫಿಕೇಷನ್, BSNLನವರ ಜೂನಿಯರ್ ಟೆಕ್ನಿಕಲ್ ಟೆಲಿಕಾಮ್ ಆಫೀಸರ್ ಈ ಪೋಸ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳಿಕೊಟ್ಟೆ. ಸೊ ಯಾರೆಲ್ಲ ಈ ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಬಯಸ್ತೀರಿ, ಆಲ್ ದಿ ಬೆಸ್ಟ್ ನಿಮಗೆ. ಯಾರಿಗೆ ಈ ವಿಡಿಯೋ ಸೂಟೇಬಲ್ ಅಂತ ಅನಿಸುತ್ತೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.